ಒಂದು ಡೆಲಿಗೇಷನ್ ನಲ್ಲಿ ಇಂಪಾರ್ ಅಂತ ಒಂದು ಸಂಸ್ಥೆ ಇದೆ ಡೆಲ್ಲಿನಲ್ಲಿ. ಇಡೀ ದೇಶದಲ್ಲಿ ಇದೆ. ಇದು ಇಂಪಾರ್ ಅಂದ್ರೆ ಇಂಡಿಯನ್ ಮುಸ್ಲಿಮ್ಸ್ ಫಾರ್ ಪ್ರೋಗ್ರೆಸ್ ಅಂಡ್ ರಿಫಾರ್ಮ್. ಆ ಡೆಲಿಗೇಷನ್ ನಲ್ಲಿ ನಾವು ರಾಜನಾಥ್ ಸಿಂಗ್ಗೆ ಭೇಟಿ ಮಾಡ್ತೀವಿ. ನಿನ್ನೆ 1.5 ಗಂಟೆ ಅವರ ಜೊತೆಗೆ ಚರ್ಚೆ ಆಯಿತು. ದೇಶದಲ್ಲಿ ಹಲವಾರು ಕಡೆ ಅಲ್ಪಸಂಖ್ಯಾತರಿಗೆ ಯಾವ ತರ ತೊಂದರೆ ಆಗ್ತಾ ಇದೆ, ಯಾವ ತರ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಯಾರು ಗಡ್ಡ ಬಿಟ್ಟಿದ್ದಾನೆ ಅವನಿಗೆ ಶ್ರೀರಾಮ್ ಅಂತ ಹೇಳಿ ಹೊಡೆಯೋದು. ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಚಿಕೆ ಆಗುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಿಂಗ್ ತೋರಿಸೋದು ಗನ್ನು, ಹಿಂಗ್ ಯಾರು ಟೋಪಿ ಹಿಂಗ್ ಹಾಕೊಂಡಿರ್ತಾರ ಸಾಬ್ರಿಗೆ, ಇಂಥ ದೇಶ ನೋಡ್ಬೇಕು. ನಾವು ರಾಜಕೀಯ ಜೀವನದಲ್ಲಿ ಕಾಲೇಜ್ ಲೈಫಿಂದ ರಾಜಕೀಯ ಜೀವನದಲ್ಲಿ ಇದ್ದೀವಿ. ಹಲವಾರು ಸರಿ ಮಂತ್ರಿ ಆಗಿದ್ದೀವಿ, ಹಲವಾರು ಸರಿ 7 ಸರಿ ಗೆದ್ದಿದ್ವಿ, ಹಲವಾರು ಸರಿ ನೋಡಿದ್ವಿ, ರಾಜಕೀಯ ನೋಡ್ತೀವಿ, ಹಲವಾರು ಎಷ್ಟೋ ಮುಖ್ಯಮಂತ್ರಿಗಳು. ಒಬ್ಬ UP ಮುಖ್ಯಮಂತ್ರಿ ಹೇಳ್ತಾನೆ ಇವರು ಕಟ್ವೆ ಅಂತ, ಒಬ್ಬ ಮುಖ್ಯಮಂತ್ರಿ ಹೇಳ್ತಾನೆ ಗನ್ ತೋರಿಸ್ತಾನೆ. ಆಮೇಲೆ ಟ್ರೈನ್ನಲ್ಲಿ ಹೋಗ್ತಾ ಇದ್ರೆ ಯಾರನ್ನ ಸಾವಣ್ಣ ಹೋದ್ರೆ ಅವನಿಗೆ ಹೊಡಿಯೋ, ಯಾರನ್ನ ಅವನಿಗೆ ಶ್ರೀರಾಮ್ ಬೋಲು ಅಂತ ಹೊಡಿಬೇಕು. ಅವನು ಉತ್ತರಾಖಂಡ್ನಲ್ಲಿ ಒಂದು ಅಂಗಡಿ ಇಟ್ಟಿದ್ರೆ ಅವನು ಬಾಬಾ ಅಂಗಡಿ ಅದು ಚೇಂಜ್ ಮಾಡಿ ಅಂತ 150 ಜನ ಒಬ್ಬ ದೀಪಕ್ ಅಂತ ಸಹಾಯ ಮಾಡಕ್, ತುಮಾರ ನಾಮ್ ಕ್ಯಾ ಹೈ, ಮೇರಾ ನಾಮ್ ದೀಪಕ್ ಮೊಹಮ್ಮದ್ ಹೈ ಅಂತ ಅವ್ನು ಫೈಟ್. ನಮಗೆ ಸಲ್ಯೂಟ್ ಕೊಡ್ತೀವಿ. ಆ ದೀಪಕ್ ಮೊಹಮ್ಮದ್ಗೆ ನಾವು ಸಲ್ಯೂಟ್ ಕೊಡ್ತೀವಿ. ನಮ್ಮ ದೇಶದಲ್ಲಿ ಹಿಂದೂಸ್ ಇದ್ದಾರೆ, 5% ಪೊಲಿಪೊಲ್ರು ನಮ್ಮ ಕಡೆನೇ ಇದ್ದಾರೆ, ಇಲ್ಲ ಅಂತ ಇಲ್ಲ, ನಾವು ಅವ್ರಿಗೂ ಖಂಡಿಸ್ತೀವಿ. ಬಟ್ ಈ ತರ ತೊಂದರೆ ಒಂದು ವಾತಾವರಣ, ಒಂದು 25 ಕೋಟಿ ಮುಸಲ್ಮಾನರು ಈ ದೇಶದಲ್ಲಿ ಇದ್ದಾರೆ. ಏನ್ ಮಾಡಕ್ ಹೊರಟಿದ್ರಿ? ನಮ್ಗೆಲ್ಲ ಸಮುದ್ರದಲ್ಲಿ ಹಾಕ್ಬಿಡ್ತೀರಿ ಏನು? ನಾವು ಇಲ್ಲೇ ದೇಶದಲ್ಲಿ ಇಲ್ಲೇ ಇರ್ತೀವಿ, ಇಲ್ಲೇ ಬರ್ತೀವಿ. ಈ ತರ ವಾತಾವರಣ ದೇಶದಲ್ಲಿ ಆಗ್ತಾ ಇರೋದು ಸರಿಗಿಲ್ಲ ಅಂತ ಹೇಳಿ ನಾವು ಶ್ರೀ ರಾಜನಾಥ್ ಸಿಂಗ್ ಅವ್ರು ಭೇಟಿ ಮಾಡ್ತೀವಿ. ಇವತ್ತು ಶ್ರೀ ಕುಮಾರಸ್ವಾಮಿ ಅವರು ನಮ್ಗೆಲ್ಲ ತಿಂಡಿ ಕರೆದಿದ್ದು, ಬ್ರೇಕ್ಫಾಸ್ಟ್ ಕರೆದಿದ್ದು. ಅವರು ದೊಡ್ಡತನ ಬಹಳ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಅವರು ಕೂಡ ಹೇಳಿದ್ರು, ಒಂದು ಅಮಿತ್ ಶಾ ಜೊತೆಗೆ, ಹೋಮ್ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಅದು ಆದಷ್ಟು ಕೊಳ್ಳೆ ಸನ್ಮಾನ್ಯ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿ ಸಾಹೇಬ್ರ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿಸ್ತೀವಿ. ಯಾರನ್ನ ಒಂದು ರೆಸರ್ವ್ಮೆಂಟ್ ತೋರಿಸ್ಬೇಕಲ್ಲ, ಸುಮ್ಮನೆ ತಮಾಷೆ ನೋಡ್ಕೊಂಡಿದ್ರೆ ಆಗೋದು. ಯಾರು ನಾವು ಪ್ರೊಟೆಸ್ಟ್ ಮಾಡಬೇಕಲ್ಲ. ನಾವು ಪ್ರೊಟೆಸ್ಟ್ ಮಾಡ್ದಂಗೆ ಎಲ್ಲ ಆಯ್ತು ಸರಿ, ನಾವು ಒಂದು ಟ್ರಾನ್ಸ್ಫರ್ ಮಾಡಿಕೊಡಿ, ಒಂದು ಪೋಸ್ಟಿಂಗ್ ಹಾಕಿ. ವಿ ಆರ್ ಪ್ರೌಡ್ ಆಫ್ ದಿಸ್ ನೇಷನ್. ನಾವು ಭಾರತೀಯರು ಫಸ್ಟ್, ಆಮೇಲೆ ಮುಸಲ್ಮಾನರು. ಬಟ್ ನಮಗೆ ಈ ತರ ಟ್ರೀಟ್ ಮಾಡೋದು ಸರಿ ಇಲ್ಲ. ಆಮೇಲೆ ಸುಮ್ಮನೆ ಇದ್ಬಿಟ್ರೆ